ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ. ಅದ್ರ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ, ಬಟ್ ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ. ಅರೆ ದಲಿತರು ಸೇರ್ಕೊಂಡು, ಕೆಲವು ಬೇರೆ ದಲಿತರು ಸೇರ್ಕೊಂಡು, ನಾನು ದಲಿತ ಅಂದ್ರೆ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು KH ಮುನಿಯಪ್ಪನ ಜಿಲ್ಲೆಯಿಂದ ಓಡಿಸಿದ್ರು. 45 ವರ್ಷ ಸುದೀರ್ಘ ರಾಜಕೀಯ ಮಾಡ್ತಕ್ಕಂಥ KH ಮುನಿಯಪ್ಪನ ಓಡಿಸಿದ್ರು. ಅಲ್ಲಿಂದ MP ಮುನ್ಸ್ವಾಮಿ ಓಡಿಸಿದ್ರು. ಈಗ ನೆಕ್ಸ್ಟ್ ಟಾರ್ಗೆಟ್ SN ನಾರಾಯಣಸ್ವಾಮಿ, ನೆಕ್ಸ್ಟ್ ನಾನಂತ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದ್ದಾರೆ, ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ, ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ, ಬಟ್ ಮಾತಾಡ್ತಾ ಇಲ್ಲ. ದಿನ ಬೆಳಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ. ಏನಾದ್ರೂ JDS ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ JDS ಎಲ್ಲಿಲ್ಲ ಸ್ವಾಮಿ, ಗುಂಪುಗಾರಿಕೆ ಎಲ್ಲಿಲ್ಲಪ್ಪ. ಏನೋ ನಮ್ಮ ಹೆಂಗಸಿವರೆಡು ವಯಸ್ಸಾಗಿದೆ ಒಪ್ಕೊಂತೀವಿ. ಅವ್ರು ಈಗ ತಾನೇ ಹೇಳಿದ್ರು ನಂಗೆ ಶುಗರೇ ಬರೋದಿಲ್ಲ ಅಂತ. ಅವ್ ತಾನೆ ನೀ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು, ನಿನ್ ಟೆನ್ಷನ್ ತಗೊಳ್ಳೋದು ಶುಗರ್ ಅಲ್ಲಿ ಬರ್ತದೆ. ನನ್ನ ಮಗಂದದು ಯಾವ ಎಲೆಕ್ಷನ್ ಹೋದ್ರೆ ಏನೋ ಇದ್ರೆ ನಿನಗೆ ನಿನ್ ಟೆನ್ಷನ್ ತಗೊಂಡ್ರೆ ನಿಂಗೆ ಶುಗರ್ ಬರಲ್ಲ, ನನ್ನ ಟೆನ್ಷನ್ ತಗೊಂಡ್ರೆ ಶುಗರ್ ಬಂದಿದೆ ಅಷ್ಟೇ. ಇವ್ರ ಪೋತೆ ನೀಕೇಮಿ, ಇವ್ರ ಪೋತೆ ಮನಕೇಮಿ, ರಾವಯ್ಯ ವಸ್ತಾರಕೇನೆ. ಇದಲ್ಲ ಯದ್ಭಾವಂ ತದ್ಭಾವಂ. ನೀನ್ ಕೊಡಕ್ಕಿಂತ ಮುಂಚೆ ನಾನೇನ್ ಕೊಟ್ಟೆ ಅನ್ನೋದು ಬೇಕು. ಕಾರ್ಯಕರ್ತರು ನಮ್ಗೆ ಗೆಲ್ಸವ್ರೆ. ಇವತ್ತು RCB ಫ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ 1. ಅದೇ ತರ JDS ಸೋತ್ರು ಕೂಡ ನಂಬರ್ 1 ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ.